ಎಐಸಿಸಿ ಒಬಿಸಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ನೇಮಕ ವಿಚಾರ ಡಿಮೋಷನ್ ಅಥವಾ ಪ್ರಮೋಷನ್ ಅನ್ನೋದನ್ನ ಸಿಎಂ ಹೇಳಬೇಕು. ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ವ್ಯಂಗ್ಯವಾಡಿದ್ದಾರೆ. ಇದು ಡಿಮೋಷನ್ ಅಥವಾ ಪ್ರಮೋಷನ್ ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಬೇಕು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಪ್ರಕಾರ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಡಿಮೋಷನ್. ಅಧಿಕಾರ ಇಲ್ಲದ ಸಮಿತಿಗೆ ಸಿದ್ದರಾಮಯ್ಯ ಅವರನ್ನ ಅಧ್ಯಕ್ಷರಾಗಿದ್ದಾರೆ. ಅಧಿಕಾರ ಬದಲಾವಣೆ ಅನ್ನೋದಕ್ಕೆ ಈ ನೇಮಕ ಪುಷ್ಟಿ ನೀಡುತ್ತೆ. ಸಿಎಂ ಬದಲಾವಣೆ ವೇಳೆ ಹುದ್ದೆ ಕೊಟ್ಟಿದ್ದು ಹಲವು ಬಾರಿ ಸಾಬೀತಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಹುದ್ದೆ ಕೊಟ್ಟಿದ್ದು ಹಲವು ಬಾರಿ ಸಾಬೀತಾಗಿದೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಎಐಸಿಸಿ ಒಬಿಸಿ ಅಧ್ಯಕ್ಷರಾಗಿ ಸಿಎಂ ಸಿದ್ದರಾಮಯ್ಯ ಅವರ ನೇಮಕ ವಿಚಾರವಾಗಿ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ವ್ಯಂಗ್ಯವನ್ನ ಆಡಿದ್ದಾರೆ. ಇದು ಡಿಮೋಷನ್ ಅಥವಾ ಪ್ರಮೋಷನ್ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಬೇಕು. ಇದು ನಮ್ಮ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಡಿಮೋಷನ್. ಅಧಿಕಾರ ಇಲ್ಲದ ಸಮಿತಿಗೆ ಸಿದ್ದರಾಮಯ್ಯ ಅಧ್ಯಕ್ಷರಾಗಿದ್ದಾರೆ. ಅಧಿಕಾರ ಬದಲಾವಣೆ ಅನ್ನೋದಕ್ಕೆ ಈ ನೇಮಕ ಪುಷ್ಟಿ ನೀಡುತ್ತೆ. ಸಿಎಂ ಬದಲಾವಣೆ ವೇಳೆ ಹುದ್ದೆ ಕೊಟ್ಟಿದ್ದು ಹಲವು ಬಾರಿ ಸಾಬೀತಾಗಿದೆ. ರಾಷ್ಟ್ರಮಟ್ಟದಲ್ಲೂ ಕೂಡ ಹುದ್ದೆ ಕೊಟ್ಟಿದ್ದು ಹಲವು ಬಾರಿ ಸಾಬೀತಾಗಿರೋದ್ರಿಂದ ಈ ರೀತಿಯಾದಂತಹ ಹೇಳಿಕೆಯನ್ನ ನೀಡಿರುವಂತದ್ದು. ನಮ್ಮ ಪ್ರಕಾರ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಡಿಮೋಷನ್. ಅಧಿಕಾರ ಇಲ್ಲದೆ ಇರುವಂತಹ ಸಮಿತಿಗೆ ಸಿಎಂ ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇದು ಅಧಿಕಾರ ಬದಲಾವಣೆ ಅನ್ನೋದಕ್ಕೆ ಈ ನೇಮಕಕ್ಕೆ ಪುಷ್ಟಿ ನೀಡ್ತಾ ಇದೆ. ಹಾಗಿದ್ರೆ ಸಿಎಂ ಬದಲಾವಣೆ ಆಗ್ತಾರಾ? ಸಿಎಂ ಯಾರೇ ಬದಲಾವಣೆ ಆಗ್ತಾರೆ ಅಂತಂದ್ರೆ ಅವರಿಗೆ ಒಂದು ಹೆಚ್ಚಿನ ಮಟ್ಟದಲ್ಲಿ ಪ್ರಾಮುಖ್ಯತೆಯನ್ನ ಕೊಟ್ಟು ಹೆಚ್ಚಿನ ದೊಡ್ಡದಾದಂತಹ ಹುದ್ದೆಯನ್ನ ಕೊಟ್ಟು ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸ್ತಾರೆ. ಇದು ಹಲವು ಬಾರಿ ಸಾಬೀತಾಗಿದೆ. ಈಗ ಅದೇ ರೀತಿ ಆಗ್ತಾ ಇದೆ. ಅಧಿಕಾರ ಬದಲಾವಣೆ ಅನ್ನೋದಕ್ಕೆ ಈ ನೇಮಕ ಪುಷ್ಟಿ ನೀಡುತ್ತೆ ಅಂತ ಬೆಂಗಳೂರಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದು. ಮೊದಲನೇದಾಗಿ ಸಿದ್ದರಾಮಯ್ಯ ಅವರಿಗೆ ಡಿಮೋಷನ್ನ ಪ್ರಮೋಷನ್ನ ಎಂಬುದು ಸಿದ್ದರಾಮಯ್ಯ ಅವರು ಹೇಳ್ಬೇಕು. ಕರ್ನಾಟಕದಲ್ಲಿ ಸಾರ್ವತ್ರಿಕವಾಗಿ ನೋಡುವುದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಇದು ಡಿಮೋಷನ್ ಅಂತ. ಯಾವುದೇ ಅಧಿಕಾರ ಇಲ್ಲದಿರುವಂತಹ ಒಂದು ಸಲಹಾ ಸಮಿತಿಗೆ ಅಧ್ಯಕ್ಷ ಮಾಡಿ ಸ್ಪಷ್ಟವಾದ ಆದೇಶ ಇಲ್ಲದೆ, ಅದಕ್ಕೆ ಉದ್ದೇಶವೂ ಇಲ್ಲದೆ ಕರ್ನಾಟಕ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಸೂಚನೆ ಅನ್ನುವಂಥದ್ದು ಇನ್ನಷ್ಟು ಆ ಪ್ರಶ್ನೆಗೆ ಇನ್ನಷ್ಟು ಪುಷ್ಟಿ ಸಿಕ್ಕಿದೆ. ನನ್ಗೆ ಅನಿಸ್ತಾ ಇದೆ ಕರ್ನಾಟಕ ರಾಜಕಾರಣ ದೃಷ್ಟಿಯಿಂದ ಇದು ಬಹಳ ಮಹತ್ವದ ಬೆಳವಣಿಗೆ ಅಂತ ಅನಿಸ್ತದೆ. ಏನೇ ಆಗಿ ಅದು ಆಂತರಿಕವಾಗಿ ಅದು ಕಾಂಗ್ರೆಸ್ಸಿನ ಒಂದು ನಿರ್ಣಯ. ನಾವು ಅದರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಆದ್ರೆ ಒಬ್ಬ ಕನ್ನಡಿಗನಾಗಿ ಕರ್ನಾಟಕ ರಾಜಕಾರಣವನ್ನ ಬಹಳ ವರ್ಷದಿಂದ ನೋಡುವಾಗ ಯಾವಾಗ ರಾಜ್ಯ ರಾಜಕಾರಣಕ್ಕೆ ಮುಖ್ಯಮಂತ್ರಿಗಳಿದ್ದಾಗ ಬದಲಾವಣೆ ಆಗಿದೆ. ಅವ್ರಿಗೆ ರಾಷ್ಟ್ರೀಯದಲ್ಲಿ ಏನೋ ಒಂದು ಹುದ್ದೆ ಕೊಟ್ಟಿರುವಂತದ್ದು ಹಿನ್ನೆಲೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಇದನ್ನ ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯ.